ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತೊಂದು ಸ್ಪೆಷಲ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಒಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ನನಗೆ ತುಂಬ ಜನ ಕೇಳೋದೇನು ಅಂತಂದರೆ, ನಾವು ಡಯಟ್ ಎಲ್ಲ ಮಾಡ್ತಾ ಇದ್ದಾಗ ಈ ಥರ ವೆಯ್ಟ್ ಲಾಸ್ ಡ್ರಿಂಕ್ಸು, ಸೊ ನಮಗೆ ಫುಡ್ಸ್ ಹೈ ಪ್ರೋಟೀನ್ ಫುಡ್ಸ್ ತೊಗೊಂಡಾಗ ಇಲ್ಲ ನಮ್ಮ ಬಾಡಿ ತುಂಬಾ ಹೀಟ್ ಇದೆ, ಸೊ ಏನೇ ತೊಗೊಂಡ್ರೂ ನಮಗೆ ತುಂಬ ಹೀಟ್ ಆಗುತ್ತೆ ಬಾಡಿ. ಸೊ ನಾವು ಯಾವ ಥರ ವೆಯ್ಟ್ ಲಾಸ್ ಮಾಡ್ಕೋಬೇಕು, ಇದರಿಂದ ನಮಗೆ ಪ್ರಾಪರಾಗಿ ಒಂದು ಡಯಟ್ ಫಾಲೋ ಮಾಡೋದಕ್ಕಾಗ್ತಾ ಇಲ್ಲ. ಆ್ಯಂಡ್ ಬಾಯಲ್ಲಿ ತುಂಬಾ ಅಲ್ಸರ್ಸ್ ಆಗ್ತವೆ ಆ್ಯಂಡ್ ಹೀಟ್ ಬಾಯ್ಲ್ಸ್ ಆಗುತ್ತೆ. ಜೊತೆಗೆ ಯೂರಿನ್ ಇನ್ಫೆಕ್ಷನ್, ಫ್ರೀಕ್ವೆಂಟಾಗಿ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಸೊ ಯಾರಿಗೆಲ್ಲ ಬಾಡಿ ಹೀಟ್ ಇರುತ್ತೆ ನೋಡಿ, ಸೊ ಅವ್ರಿಗೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಪೈಲ್ಸ್ ಪ್ರಾಬ್ಲಮು, ಕಾನ್ಸ್ಟಿಪೇಷನ್ ಪ್ರಾಬ್ಲಮು. ಸೊ ಇದೆಲ್ಲ ಏನಕ್ಕಾಗತ್ತೆ ಅಂತಂದರೆ, ನಮ್ಮ ಬಾಡಿಯಲ್ಲಿ ಎಕ್ಸೆಸ್ ಆಫ್ ಹೀಟ್ ಇರುತ್ತೆ. ಸೊ ಆ ಒಂದು ರೀಸನಿಂದ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಸೊ ಇದರಿಂದಲೇ ನಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇರಲ್ಲ. ಸೊ ಇದಕ್ಕೊಂದು ಸೊಲ್ಯೂಷನ್ ಕೊಡ್ತೀನಿ. ಲೈಕ್ ನಮಗೆ ಆಯುರ್ವೇದಿಕಲ್ಲಿ ಈ ಥರ ಪ್ರಾಬ್ಲಮ್ಸ್ಗೆಲ್ಲ ನಮಗೆ ಕಷ್ಟಪಡೋ ಅವಶ್ಯಕತೆನೇ ಇಲ್ಲ. ಸೊ ಮೊದಲೇ ಇದಕ್ಕೆಲ್ಲ ಸೊಲ್ಯೂಷನ್ ಕಂಡುಹಿಡಿದು ಆಯುರ್ವೇದಿಕಲ್ಲಿ ಈ ಒಂದು ಅಂದರೆ ಈ ಥರ ಪ್ರಾಬ್ಲಮ್ಗೆ ಇದನ್ನ ಯೂಸ್ ಮಾಡಬೇಕು ಅಂತೇಳ್ಬಿಟ್ಟು ನಮಗೆ ನಮ್ಮ ಆಯುರ್ವೇದಿಕಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ಓವರ್ಕಮ್ ಮಾಡಿಕೊಂಡು ನಾವು ಚೆನ್ನಾಗಿ ಯಾವುದೇ ಥರದ ಪ್ರಾಬ್ಲಮ್ ಆಗ್ಲಾರ್ದಂಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು. ಜೊತೆಗೆ ನಮಗೆ ಪೈಲ್ಸ್, ಈ ಥರ ಹೆಲ್ತ್ ಇಶ್ಯೂಸ್ ಇರುತ್ತೆ ನೋಡಿ, ಪೈಲ್ಸ್ ಪ್ರಾಬ್ಲಮ್ಮು, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು, ಮತ್ತು ಫೇಸ್ ತುಂಬ ಡಲ್ ಇರೋದು, ತುಂಬ ಫ್ಲೇಕಿ ಆಗ್ತಾ ಇರುತ್ತೆ, ತುಂಬ ಹೊಡಿತಿರುತ್ತೆ ಚರ್ಮ, ಆ್ಯಂಡ್ ಗ್ಲೋ ಇರೋದಿಲ್ಲ, ಆ್ಯಂಡ್ ನಮ್ಮ ಹೇರ್ ಆಗಿರ್ಬೋದು. ಸೊ ಇದಕ್ಕೆಲ್ಲ ಒಂದೇ ಒಂದರಿಂದ ಸೊಲ್ಯೂಷನ್ ಸಿಗುತ್ತೆ. ನಮಗೆ ಗೊತ್ತೇ ಇರೋದಿಲ್ಲ ಯಾವ್ಯಾವ ಪ್ರಾಬ್ಲಮ್ಸ್ಗೆ ಏನೆಲ್ಲ ಯೂಸ್ ಮಾಡ್ಬೋದು ನಾವು, ಸೊ ಇದರಿಂದ ಓವರ್ಕಮ್ ಮಾಡ್ಬೋದು ಅಂತ. ಸೊ ಅದನ್ನು ನಾನು ಇವತ್ತು ಶೇರ್ ಮಾಡ್ತೀನಿ, ಬನ್ನಿ. ಅದಕ್ಕೂ ಮುಂಚೆ ನಾನು ಒಂದು ಅಪ್ಡೇಟ್ನ ಕೊಡ್ತೀನಿ. ಸೊ ಅದೇನು ಅಂತಂದರೆ, ನಾನು ತುಂಬ ದಿನಗಳಿಂದ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತೇ ಇದೆಯಲ್ಲ. ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು, ಮೇ ಬಿ ಗೊತ್ತಿಲ್ಲೇ ಇರೋರೇನೋ. ಸೊ ಕ್ಯೂರ್ ಸ್ಕಿನ್, ನೀವು ಯೂಸ್ ಮಾಡೋವಂಥ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ ಲಿಂಕ್ ಕೊಡಿ, ಸೊ ನಾವು ಪರ್ಚೇಸ್ ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ. ಸೊ ನಾನು ನಿಮಗೆ ಸ್ಟಾರ್ಟಿಂಗಿಂದ ಹೇಳ್ತಾನೆ ಇದ್ದೀನಿ, ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ ಬಂದುಬಿಟ್ಟು ಎಲ್ಲರಿಗೂ ಒಂದೇ ಥರ ಇರೋದಿಲ್ಲ. ಸೊ ಅವ್ರವ್ರ ಸ್ಕಿನ್ ಪ್ರಾಬ್ಲಮ್ಸ್ ಏನಿರುತ್ತಲ್ಲ ಅವ್ರಿಗೆ ಸೂಟ್ ಆಗೋ ಥರ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಕೊಟ್ಟಿರ್ತಾರೆ. ಸೊ ನನಗೆ ಇರೋವಂಥ ಪ್ರಾಬ್ಲಮ್ಸಿಗೆ ಈ ಪ್ರಾಡಕ್ಟ್ಸ್ನ ನನಗೇ ಕೊಟ್ಟಿರೋದು. ಸೊ ಇದೇ ಪ್ರಾಡಕ್ಟ್ಸ್ನ ನೀವು ಯೂಸ್ ಮಾಡಬಾರ್ದು. ಸೊ ಹಾಗಾಗಿನೇ ಇದರಲ್ಲಿ ಪ್ರಾಡಕ್ಟ್ಸ್ ಲಿಂಕ್ ಏನೂ ಇರೋದಿಲ್ಲ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಅದ್ರ ಥ್ರೂ ನೀವು ಡೌನ್ಲೋಡ್ ಮಾಡಿಬಿಟ್ಟು ನಿಮಗಿರುವಂಥ ಸ್ಕಿನ್ ಪ್ರಾಬ್ಲಮ್ಸ್ನ ಅದರಲ್ಲಿ ಮೆನ್ಷನ್ ಮಾಡಿ. ಸೊ ನಿಮ್ಗೆ ಪ್ರತಿಯೊಂದು ಡೀಟೇಲ್ ಕೇಳುತ್ತೆ, ನಿಮ್ಮ ಏಜು ಆ್ಯಂಡ್ ನಿಮ್ಗೆ ಏನಾದರೂ ಮೆಡಿಕಲ್ ಲೈಕ್ ಟ್ರೀಟ್ಮೆಂಟ್ ಏನಾದರೂ ನಡೀತಾ ಇದ್ದೀರಾ, ಏನಾದರೂ ಮೆಡಿಕೇಷನ್ಸ್ ತೊಗೊಳ್ತಾ ಇದ್ದೀರಾ, ನಿಮಗಿರುವಂಥ ಇಶ್ಯೂಸ್ನೆಲ್ಲ ಅದರಲ್ಲಿ ಮೆನ್ಷನ್ ಮಾಡಿದ ಮೇಲೆ ನಿಮಗೆ ಸೂಟ್ ಆಗುವಂಥ ಪ್ರಾಡಕ್ಟ್ಸ್ನ ಅವರು ಪ್ರಿಸ್ಕ್ರೈಬ್ ಮಾಡ್ತಾರೆ. ಅದು ಸರ್ಟಿಫೈಡ್ ಡರ್ಮೋಟಾಲಜಿಸ್ಟ್. ಹಾಗಾಗಿ ಸೊ ನಾನು ಯೂಸ್ ಮಾಡೋಂಥ ಪ್ರಾಡಕ್ಟ್ಸ್ನ ನೀವು ಯೂಸ್ ಮಾಡಬಾರ್ದು. ನಿಮಗೆ ಇರೋವಂಥ ಸ್ಕಿನ್ ಇಶ್ಯೂಸ್ಗೆ ಅವರು ಸೂಟ್ ಆಗೋ ಎಕ್ಸಾಕ್ಟ್ ಪ್ರಾಡಕ್ಟ್ಸ್ನ ಕೊಡ್ತಾರೆ. ಸೊ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಆ್ಯಂಡ್ ಪರ್ಚೇಸ್ ಮಾಡೋ ಟೈಮಲ್ಲಿ ಅಶ್ವಿನಿ 100 ಅಂತೇಳಿ ಈ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ಇನ್ಸ್ಟ್ಯಾಂಟಾಗಿ 100 ರೂಪೀಸ್ ಆಫರ್ನ ಸಿಗುತ್ತೆ. ಸೊ ಇದೊಂದು ಅಪ್ಡೇಟ್ನ ನಾನು ನಿಮಗೆ ತಿಳಿಸ್ಬೇಕಿತ್ತು. ಸೊ ಎಷ್ಟೊಂದು ಕಮೆಂಟ್ಸ್ ಇದ್ರ ಬಗ್ಗೆನೇ ನನಗೆ ಬರ್ತಾ ಇದ್ವು ಫ್ರೀಕ್ವೆಂಟಾಗಿ. ಸೊ ಈಗ ಗೊತ್ತಾಯ್ತಲ್ಲ, ಎಲ್ಲರಿಗೂ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಇರುತ್ತೆ, ಎಲ್ಲರಿಗೂ ಸೇಮ್ ಪ್ರಾಡಕ್ಟ್ಸ್ ಇರಲ್ಲ ಈ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸಲ್ಲಿ. ಆ್ಯಂಡ್ ಈಗ ಸೊ ವಿಡಿಯೋನ ಕಂಟಿನ್ಯೂ ಮಾಡೋಣಂತೆ. ನಾನು ಅವಾಗೇ ಹೇಳಿದ್ನಲ್ಲ, ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಸಿಗುತ್ತೆ. ಎಕ್ಸಸ್ ಬಾಡಿ ಹೀಟ್ಗೆ, ವೆಯ್ಟ್ ಲಾಸ್ ಆಗ್ತಾ ಇರೋದು ಏನು ಅಂತಂದರೆ, ಆಯುರ್ವೇದಿಕಲ್ಲಿ ನಮಗೆ ಆಯುರ್ವೇದಿಕ್ ಶಾಪ್ಗಳಲ್ಲಿ ಗೋಂದ್ ಕಟೀರ ಅಂತೇಳಿ ಸಿಗುತ್ತೆ. ಇದು ಬಂದುಬಿಟ್ಟು ತುಂಬ ಒಳ್ಳೆ ಪ್ರಾಪರ್ಟಿ ಇರೋವಂಥದ್ದು. ನಮಗೆ ಪ್ರೋಟೀನು, ಕ್ಯಾಲ್ಶಿಯಮ್ಮು, ಜೊತೆಗೆ ನಮಗೆ ಫೈಬರು, ಸೊ ಇವೆಲ್ಲ ಹೆಚ್ಚಾಗಿರೋದ್ರಿಂದ ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಯಾರಿಗೆ ಎಕ್ಸಸ್ ಹೀಟ್ ಇರುತ್ತಲ್ಲ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಸೊ ವೆಯ್ಟ್ ಲಾಸ್ಗೆ ಯಾವ ರೀತಿಯಾಗಿ ಇದನ್ನು ನಾವು ಬಳಸ್ಕೋಬೋದು ಅನ್ನೋದನ್ನ ತೋರಿಸಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಆ್ಯಂಡ್ ಇದನ್ನ ಯಾರೆಲ್ಲ ತೊಗೋಬೋದು, ಹಾಗೆ ಯಾವ ಟೈಮಲ್ಲಿ ತೊಗೋಬೇಕು ಅನ್ನೋದನ್ನ ಶೇರ್ ಮಾಡ್ತೀನಿ. ಸೊ ಫಸ್ಟ್ ನೀವು ಹೋಗಿ ನೋಡ್ಕೊಂಡು ಬನ್ನಿ. ಸೊ ಅವಾಗ ಹೇಳಿದ್ನಲ್ಲ, ಗೋಂದ್ ಕಟೇರ ಅಂತ ಈ ಥರ ಇರುತ್ತೆ ನೋಡಿ. ನಮಗೆ ಈಸಿಯಾಗಿ ಆಯುರ್ವೇದಿಕ್ ಶಾಪ್ಸ್ಗಳಲ್ಲಿ ಅಥವಾ ಸೌದ್ರಿ ಅಂಗಡಿ ಅಂತ ಹೇಳ್ತೀವಲ್ಲ ಅಂತಲ್ಲೆಲ್ಲ ಸಿಗುತ್ತೆ. ನೋಡೋದಕ್ಕೆ ಇದು ಸೇಮ್ ಅಂಟು ಥರನೇ ಇರುತ್ತೆ, ಬಟ್ ಅಂಟಲ್ಲ. ಅಂಟು ಏನು ತಿನ್ನೋ ಅಂಟು ಅಂತ ಹೇಳ್ತೀವಲ್ಲ ಅದೇ ಬೇರೆ, ಮತ್ತು ಗೋಂದ್ ಕಟೇರ ಅಂತಲೇ ಹೇಳ್ತೀವಿ, ಇದೇ ಬೇರೆ. ಸೊ ಇದನ್ನು ನಾನು ತೊಗೊಳ್ತಾ ಇದ್ದೀನಲ್ಲ, ಒಂದು ಸ್ಪೂನ್ಗಿಂತ ಒಂದು ಅರ್ಧ ಸ್ಪೂನ್ ತೊಗೊಂಡ್ರೆ ಸಾಕಾಗುತ್ತೆ. ನೆನೆಸಿಟ್ಕೊಂಡ್ಮೇಲೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಒಬ್ಬರಿಗೆ ಆಗಿದ್ದರೆ ಜಸ್ಟ್ ಒಂದು 4 ಹರಳುಗಳಿದಾವಲ್ಲ ಅಷ್ಟು ತೊಗೊಂಡ್ರೆ ಸಾಕು. ಸೊ ಇವಾಗ ನಾನು ಏನು ಮಾಡಿದ್ದೀನಿ ಅಂತಂದರೆ, ಮಿನಿಮಮ್ ಒಂದು 4 to 5 hours ಇದನ್ನ ನೀರಲ್ಲಿ ನೆನೆಸಿಟ್ಕೋಬೇಕು. ಇಲ್ಲಾಂದರೆ ಬೆಸ್ಟ್ ಅಂದರೆ ಓವರ್ನೈಟ್, ಹಿಂದಿನ ದಿನ ನೈಟೇ ನಾವು ನೆನೆಸಿಟ್ಕೊಂಡು ಇದನ್ನು ನಾವು ಯೂಸ್ ಮಾಡ್ಕೋಬೋದು. ಸೊ ನೋಡಿ, ನಾನು ಇಲ್ಲಿ ಒಂದು 4 hours ನೆನೆಸಿಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಆಗಿದೆ. ಎಷ್ಟೊಂದು ಬಂದಿದೆ, ಅರೌಂಡ್ ಒಂದು 4 tablespoon ಅಷ್ಟು ನಮಗೆ ಈ ರೀತಿಯಾಗಿ ಗೋಂದ್ ಕಟೀರ ಪ್ರಿಪೇರ್ ಆಗಿದೆ ನೋಡಿ.
ಸೇಮ್ ನೋಡೋದಕ್ಕೆ ಜಲ್ಲಿ ಥರ ಇರುತ್ತೆ. ಸೊ ಇವಾಗ ಇದನ್ನು ನಾವು ವೆಯ್ಟ್ ಲಾಸ್ಗೆ ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೋದು ಅನ್ನೋದನ್ನ ತೋರಿಸ್ತೀನಿ. ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ಗ್ಲಾಸಿಗೆ ನಾವು ಪ್ರಿಪೇರ್ ಮಾಡಿಟ್ಕೊಂಡಿರುವಂಥ ಈ ನೆನೆಸಿಟ್ಕೊಂಡಿರುವಂಥ ಈ ಗೋಂದ್ ಕಟೇರ ಇರುತ್ತಲ್ಲ 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಒಂದು ಗ್ಲಾಸ್ಗೆ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ನೆನೆಸಿಟ್ಕೊಂಡಿರುವಂಥ ಸಬ್ಜೆ ಸೀಡ್ಸ್ ಅಥವಾ ಕಾಮ್ ಕಸ್ತೂರಿ ಬೀಜ ಅಂತ ಹೇಳ್ತೀವಲ್ಲ, ಸೊ ಅದನ್ನು ಆಪ್ಷನಲ್ ಆಗಿ ತೊಗೊಂಡಿದ್ದೀನಿ. ಇದಿಲ್ಲ ಅಂತಂದ್ರೂ ಸ್ಕಿಪ್ ಮಾಡ್ಬೋದು, ಅಥವಾ ಚಿಯಾ ಸೀಡ್ಸ್ ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು ಇದರಲ್ಲಿ, ನೆನೆಸಿಟ್ಕೊಂಡಿರುವಂಥ ಚಿಯಾ ಸೀಡ್ಸು. ಸೊ ಇದನ್ನು ಹಾಕಿಬಿಟ್ಟು 1-2 ಲೆಮನ್ ಸ್ಲೈಸಸ್ನ ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಪುದೀನ. ನೆಕ್ಸ್ಟ್ ಬಂದುಬಿಟ್ಟು ಐಸ್ ಕ್ಯೂಬ್. ಈ ಸಮ್ಮರ್ ಬಂದರೆ ನಮಗೆ ಏನಾದರೂ ತಣ್ಣು ಕುಡಿಬೇಕು ಅಂತ ಅನಿಸ್ತಾ ಇರುತ್ತಲ್ಲ, ಹಾಗಾಗಿ 1-2-3 ಐಸ್ ಕ್ಯೂಬ್ಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೊ ಬೇಕಿದ್ರೆ ಇದರಲ್ಲಿ ಜೀರಾ ಪೌಡರ್ನೂ ಆ್ಯಡ್ ಮಾಡ್ಕೊಳ್ಬೋದು. ಆ್ಯಂಡ್ ಸ್ವಲ್ಪ ಈ ಥರ ಕುಡಿಯೋದಕ್ಕಾಗೋದಿಲ್ಲ ಅಂತಂದರೆ 1/4 ಟೇಬಲ್ ಸ್ಪೂನಷ್ಟು ನೀವು ಹನಿ ಬೇಕಿದ್ರೂ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಈ ಥರ ರಿಫ್ರೆಶ್ಮೆಂಟ್ ಆಗಿರೋಂಥ ಸಮ್ಮರ್ ಕೂಲೆಂಟ್ನ ನೀವು ಡೈಲಿ 2 ಟೈಮ್ಸ್ ಮಿನಿಮಮ್ 2 ಗ್ಲಾಸಸ್ ಆದರೂ ತೊಗೊಂಡ್ರೆ ನಿಮಗೆ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇದು ಬಂದುಬಿಟ್ಟು ನಾವು ಡಿಟಾಕ್ಸ್ ಡ್ರಿಂಕ್ ಥರ ಯೂಸ್ ಮಾಡ್ಕೋಬೋದು, ಅಥವಾ ಇನ್ಫ್ಯೂಸ್ಡ್ ವಾಟರ್ 1 ಲೀಟರಷ್ಟು ಪ್ರಿಪೇರ್ ಮಾಡಿಟ್ಕೊಂಡು ನಾವು ಅವಾಗವಾಗ 1 ಗ್ಲಾಸಷ್ಟು ಕುಡಿತಾ ಇದ್ದರೆ ನಮ್ಮ ಬಾಡಿಯಲ್ಲಿರುವಂಥ ಎಕ್ಸಸ್ ಹೀಟ್ನೆಲ್ಲ ಕಡಿಮೆ ಮಾಡುತ್ತೆ. ಒಳ್ಳೆ ಇಂಚ್ ಲಾಸ್ ಬರುತ್ತೆ ಆ್ಯಂಡ್ ವೆಯ್ಟ್ ಲಾಸ್ ರಿಸಲ್ಟ್ಸು ನೋಡ್ತೀರಾ. ಅದ್ರ ಜೊತೆಗೆ ನಮ್ಮ ಫೇಸಲ್ಲಿ ತುಂಬ ಗ್ಲೋ ಕೊಡುತ್ತೆ. ಸೊ ಈ ಡ್ರಿಂಕ್ನ ಬಂದುಬಿಟ್ಟು ನೀವು ಯಾವಾಗ ಬೇಕಿದ್ರೂ ತೊಗೊಳ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈಗ ನಾವು ಈ ಗೋಂದ್ ಕಟೇರನ ಯೂಸ್ ಮಾಡಿಕೊಂಡು ಯಾವ ಥರ ಸ್ಮೂತಿಗಳನ್ನ ಮಾಡ್ಕೋಬೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ನಿಮ್ಗೆ ಇಷ್ಟ ಆಗಿರೋಂಥ ಯಾವುದಾದ್ರೂ ಫ್ರೂಟ್ನ ತೊಗೊಳ್ಳಿ. ನಾನಿಲ್ಲಿ ಇವಾಗ ಮ್ಯಾಂಗೋ ಸೀಸನ್ ಅಲ್ಲ, ಮ್ಯಾಂಗೋ ಅಂದರೆ ಯಾರಿಗಿಷ್ಟ ಇಷ್ಟ ಇರಲ್ಲ ಹೇಳಿ. ಸೊ ಹಂಗಾಗಿ ನಾನು 3 ಪೀಸಸ್ ಮ್ಯಾಂಗೋ ಪಲ್ಪ್ನ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ 1 ಗ್ಲಾಸಿಗೆ ನೆನೆಸಿಟ್ಕೊಂಡಿರೋಂಥ ಗೋಂದ್ ಕಟೇರ ಇರುತ್ತಲ್ಲ, 2-3 ಟೇಬಲ್ ಸ್ಪೂನಷ್ಟು ತೊಗೊಂಡ್ಬಿಟ್ಟು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಅದೇ ಸಬ್ಜೆ ಸೀಡ್ಸ್ ಅವಾಗೆ ತೋರಿಸಿದ್ನಲ್ಲ ನೆನೆಸಿಟ್ಕೊಂಡಿರೋದು, ಅದನ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನಾವು ಮ್ಯಾಂಗೋ ಪಲ್ಪ್ ಏನು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಐಸ್ ಕ್ಯೂಬ್ಸ್ ಹಾಕ್ಕೊಂಡ್ಬಿಟ್ಟು, ಆ್ಯಂಡ್ ಕೊನೆಯದಾಗಿ ಲೋ ಫ್ಯಾಟ್ ಮಿಲ್ಕ್ ಅಥವಾ ಆಲ್ಮಂಡ್ ಮಿಲ್ಕು, ಯಾರಿಗೆ PCOD ಈ ಥರ ಪ್ರಾಬ್ಲಮ್ ಇರುತ್ತಲ್ಲ, ಆಲ್ಮಂಡ್ ಮಿಲ್ಕ್ ಅಥವಾ ಕೊಕೊನೆಟ್ ಮಿಲ್ಕ್, ಇಲ್ಲಾಂದರೆ ಓಟ್ಸ್ ಮಿಲ್ಕನ್ನು ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಜಸ್ಟ್ ಡೈರೆಕ್ಟಾಗಿ ನಾವು ನೀರು ಹಾಕಿನೂ ತಣ್ಣಗಿರುವಂಥ ನೀರು ಹಾಕಿ ಈ ಸ್ಮೂತಿಗಳನ್ನ ಪ್ರಿಪೇರ್ ಮಾಡ್ಕೋಬೋದು. ನಾನಿಲ್ಲಿ ಲೋ ಫ್ಯಾಟ್ ಮಿಲ್ಕ್ನ ನಾವು ಟೀ ಕುಡಿತೀವಲ್ಲ ಆ ಗ್ಲಾಸ್ಗಳಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ನೋಡಿ, ಈ ಥರ ಪ್ರಿಪೇರ್ ಮಾಡ್ಕೊಂಡಿರುವಂಥ ಸ್ಮೂತಿನ ನಾವು ವೆಯ್ಟ್ ಲಾಸ್ಗೆ ಯೂಸ್ ಮಾಡ್ಬೋದು. ಇದರಲ್ಲಿ ಬೇಕಿದ್ರೆ 1/2 ಟೇಬಲ್ ಸ್ಪೂನಷ್ಟು ಜೇನುತುಪ್ಪನ ಮಿಕ್ಸ್ ಮಾಡ್ಕೋಬೋದು. ಸೊ ಆಲ್ರೆಡಿ ನಾವು ಮ್ಯಾಂಗೋ ಸ್ವಲ್ಪ ಸ್ವೀಟೇ ಇರುತ್ತಲ್ಲ, ಹಾಗಾಗಿ ಆರಾಮಾಗಿ ಕುಡಿಬೋದು. ಈ ಗೋಂದ್ ಕಟೇರನ ಯೂಸ್ ಮಾಡಿರೋದ್ರಿಂದ ಇದರಲ್ಲಿ ಹೈ ಫೈಬರ್ ಸಿಗುತ್ತೆ. ಆ್ಯಂಡ್ ಈ ಸ್ಮೂತಿನ ವೆಯ್ಟ್ ಲಾಸ್ಗೆ ಯಾವ ಟೈಮಲ್ಲಿ ತೊಗೋಬೇಕು ಅಂತ ಶೇರ್ ಮಾಡಿದ್ದೀನಿ ನೋಡಿ. ಸೊ ನೋಡಿದ್ರಲ್ಲ, ಈ ಗೋಂದ್ ಕಟೇರನ ನಾವು ಯಾವ ಥರ ಯೂಸ್ ಮಾಡ್ಕೋಬೋದು ನಮ್ಮ ಡಯಟಲ್ಲಿ ಅನ್ನೋದನ್ನ ಶೇರ್ ಮಾಡಿದ್ದೀನಿ. ಸೊ ಫಸ್ಟ್ ಬಂದುಬಿಟ್ಟು ಈ ಥರ ಇನ್ಫ್ಯೂಸ್ಡ್ ವಾಟರ್ ಅಥವಾ ಡಿಟಾಕ್ಸ್ ವಾಟರ್ ಅಥವಾ ಸಮ್ಮರ್ ಕೂಲೆಂಟ್ ಅಂತಲೂ ಕರಿತೀವಿ, ಈ ಥರ ಒಂದು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಯಾವುದಾದ್ರೂ ನಮಗಿಷ್ಟ ಆಗಿರೋವಂಥ ಫ್ರೂಟ್ನ ಯೂಸ್ ಮಾಡಿಕೊಂಡು ಸ್ಮೂತಿ ಥರನೂ ಯೂಸ್ ಮಾಡ್ಕೋಬೋದು ವೆಯ್ಟ್ ಲಾಸ್ಗೆ. ಸೊ ಇವೆರಡು ಬೆಸ್ಟ್ ವೇಯಲ್ಲಿ ನಾವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಅವಾಗ ಹೇಳಿರೋ ಥರ ಇದರಲ್ಲಿ ತುಂಬ ಒಳ್ಳೆ ಆಯುರ್ವೇದಿಕ್ ಪ್ರಾಪರ್ಟೀಸ್ ಇದ್ದಾವೆ. ಹಾಗೆ ಇದನ್ನು ಯಾರೆಲ್ಲ ತೊಗೋಬೋದು ಅನ್ನೋದನ್ನ ಶೇರ್ ಮಾಡ್ತೀನಿ. ಸೊ ಯಾರಿಗೆ ತುಂಬ ಬಾಡಿ ಹೀಟ್ ಆಗ್ತಾ ಇರುತ್ತೆ ಆ್ಯಂಡ್ ತುಂಬ ಯಾವಾಗ ಹೇಳಿದ್ನಲ್ಲ ಯೂರಿನ್ ಇನ್ಫೆಕ್ಷನ್ ಫ್ರೀಕ್ವೆಂಟಾಗಿ ಆಗ್ತಾ ಇರುತ್ತೆ, ಆ್ಯಂಡ್ ಇವನ್ ಚಿಕ್ಕ ಮಕ್ಕಳಿದ್ರು, ಸೊ ಚಿಕ್ಕ ಮಕ್ಕಳಿಗೂ ಕೊಡೋದ್ರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ. ಆ್ಯಂಡ್ ಡಯಾಬಿಟಿಕ್ ಇದ್ರೂ ತೊಗೊಳ್ಬೋದು, PCOD ಅಥವಾ ಥೈರಾಯ್ಡು ಈ ಥರ ಹೆಲ್ತ್ ಇಶ್ಯೂಸ್ ಇದ್ರೂ ತೊಗೋಬೋದು. ಆ್ಯಂಡ್ ಒಬ್ಬರಿಗೆ ವೀಕ್ನೆಸ್ ಪ್ರಾಬ್ಲಮ್ ಇರುತ್ತೆ, ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ತುಂಬ ವೀಕ್ನೆಸ್ ಫೀಲ್ ಆಗೋದು, ತುಂಬ ಟಯರ್ಡ್ ಫೀಲ್ ಆಗೋದು. ಸೊ ಅಂಥವರು ಇದನ್ನು ಕಂಟಿನ್ಯೂ ಆಗಿ ತೊಗೊಳ್ಳಿ ಡೈಲಿ, ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಯಾರೆಲ್ಲ ಬ್ರೆಸ್ಟ್ ಫೀಡ್ ಮಾಡ್ತಾ ಇರ್ತೀರಲ್ಲ ಅಂಥವ್ರು ತೊಗೋಬೋದು. ಇದರಲ್ಲಿ ಹೈ ಕ್ಯಾಲ್ಶಿಯಂ ಇರೋದ್ರಿಂದ ನಮ್ಮ ಬೋನ್ ಸ್ಟ್ರೆಂತ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಪ್ರತಿಯೊಬ್ಬರು ತೊಗೊಳ್ಬೋದು, ಪ್ರಾಬ್ಲಮ್ ಏನೂ ಇಲ್ಲ. ಆ್ಯಂಡ್ ಯಾವ ಟೈಮಲ್ಲಿ ತೊಗೋಬೇಕು ಅಂತಂದರೆ, ವೆಯ್ಟ್ ಲಾಸ್ ಆಗಬೇಕು ಅಂದರೆ ಇದನ್ನು ಯಾವ ರೀತಿಯಾಗಿ ತೊಗೋಬೇಕು ಅಂದರೆ, ಒಂದು ತೋರಿಸಿದ್ನಲ್ಲ ಡಿಟಾಕ್ಸ್ ಡ್ರಿಂಕ್ ಅಥವಾ ಇನ್ಫ್ಯೂಸ್ಡ್ ವಾಟರ್ ಥರ ನೀವು ಅವಾಗವಾಗ ಬರೀ ನೀರು ಕುಡಿಯೋ ಬದಲು ಈ ಒಂದು ನೀರನ್ನ ತೊಗೊಳ್ತಾ ಇದ್ದರೆ, ಗೋಂದ್ ಕಟೇರ ಮಿಕ್ಸ್ ಮಾಡಿಕೊಂಡು ಈ ಡಿಟಾಕ್ಸ್ ಡ್ರಿಂಕ್ನ ತೊಗೊಳ್ತಾ ಇದ್ದರೆ ನಮ್ಮ ಬಾಡಿಯಲ್ಲಿರುವಂಥ ಹೀಟ್ನೆಲ್ಲ ಕಡಿಮೆ ಮಾಡಿಬಿಟ್ಟು ನಮ್ಮ ಮೆಟಬಲಿಸಮ್ ರೇಟ್ ಏನಿರುತ್ತಲ್ಲ, ಜೀರ್ಣಕ್ರಿಯೆ ಅದನ್ನು ಜಾಸ್ತಿ ಮಾಡುತ್ತೆ. ಸೊ ದಟ್ ನಮಗೆ ಬಾಡಿಯಲ್ಲಿರುವಂಥ ಫ್ಯಾಟ್ ಎಲ್ಲ ಬರ್ನ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಆ ಒಂದು ರೀತಿಯಲ್ಲಿ ಯೂಸ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಸ್ಮೂತಿಗಳ ಥರ ಯೂಸ್ ಮಾಡ್ಕೊಳ್ಳೋ ಹಾಗಿದ್ರೆ ನಮ್ಮದು ಮೀಲ್ ಏನಿರುತ್ತಲ್ಲ, ಬ್ರೇಕ್ಫಾಸ್ಟ್, ಲಂಚ್ ಅಥವಾ ಡಿನ್ನರು, ಇದನ್ನು ರೀಪ್ಲೇಸ್ ಮಾಡೋ ಥರ ಇರಬೇಕು. ಫಾಸ್ಟ್ ಅಥವಾ ಲಂಚ್ ಡಿನ್ನರ್ಗೆ ನಾವೇನು ತೊಗೊಳ್ತೀವಲ್ಲ ಅದನ್ನು ಬಿಟ್ಟು ಇದನ್ನು ತೊಗೊಂಡಾಗ ಮಾತ್ರ ನಮಗೆ ವೆಯ್ಟ್ ಲಾಸ್ ರಿಸಲ್ಟ್ಸ್ ಬರುತ್ತೆ. ಜಸ್ಟ್ ನೀವು 10 ಡೇಸ್ ತೊಗೊಂಡು ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಡೈಲಿ ಒಂದು ಮೀಲ್ನ ಇದ್ರ ಜೊತೆ ರೀಪ್ಲೇಸ್ ಮಾಡಿ.
ಐದರ್ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೋಬೋದು, ಇಲ್ಲಾಂತಂದರೆ ನೈಟ್ ಡಿನ್ನರ್ ಅಥವಾ ಲಂಚ್ಗಾದರೂ ಈ ಒಂದು ಮೀಲ್ನ ಈ ಒಂದು ಸ್ಮೂತಿಗಳಿಂದ ರಿಪ್ಲೇಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ 10 ದಿನಗಳಲ್ಲಿ ಮಿನಿಮಮ್ ಟು ಮಿನಿಮಮ್ ಒಂದು 4 kg ಆದರೂ ಕಡಿಮೆ ಆಗುತ್ತೆ ಅಂತ ಒಳ್ಳೆ ಪ್ರಾಪರ್ಟೀಸ್ ಇದ್ದಾವೆ. ಇದು ಬಂದ್ಬಿಟ್ಟು ಎಲ್ಲ ಆಯುರ್ವೇದಿಕ್ ಶಾಪ್ಸಲ್ಲಿ ಈಸಿಯಾಗಿ ಸಿಗುತ್ತೆ. ಆ್ಯಂಡ್ ಆನ್ಲೈನಲ್ಲಿ ತೊಗೊಳ್ಳೋ ಹಾಗಿದ್ರೆ ಅಮೆಝಾನಲ್ಲಿ ಸಿಗುತ್ತೆ. ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಇಷ್ಟು ಒಳ್ಳೆ ಪ್ರಾಪರ್ಟೀಸ್ ಇರುವಂಥ ಈ ಗೋಂದ್ ಕಟೇರನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಡೆಫಿನೆಟ್ಲಿ ಈ ಸಮ್ಮರಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಬಾಡಿ ಹೀಟ್ ಇರುತ್ತಲ್ಲ ಬರೀ ಸಮ್ಮರಲ್ಲಿ ಅಂತ ಅಷ್ಟೇ ಅಲ್ಲ, ಯಾವಾಗ ಬೇಕಿದ್ರೂ ತೊಗೊಳ್ಬೋದು. ಬಟ್ ಯೂಶ್ವಲಿ ಈ ಸಮ್ಮರಲ್ಲಿ ಇನ್ನೂ ಜಾಸ್ತಿ ಹೀಟ್ ಆಗ್ತಿರುತ್ತೆ ಈ ಬಿಸಿಲಿಗೆಲ್ಲ. ಸೊ ಇಂಥ ಟೈಮಲ್ಲಿ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ಒಂದ್ಸರಿ ಟ್ರೈ ಮಾಡಿ. ನಿಮಗೆ ಇಷ್ಟ ಆಯ್ತಾ ಇಲ್ಲ ಅಂತ ನನಗೆ ಕಮೆಂಟ್ ಮಾಡಿ. ಇದು ಬಂದುಬಿಟ್ಟು ಮೊದಲು ಹೇಳ್ತಾ ಇದ್ದೀನಿ, ಟೇಸ್ಟ್ಲೆಸ್ ಇರುತ್ತೆ, ಅಂದರೆ ಕಹಿ ಇರುತ್ತೇನೋ, ತಿನ್ನೋದು ಚೆನ್ನಾಗೇ ಇರೋದಿಲ್ಲ ಏನೋ, ಲೈಕ್ ಹೆಂಗಿರುತ್ತೋ ಅಂತ ಅಂದ್ಕೊಳ್ತಾ ಇದ್ದೀರೇನೋ, ಏನೂ ಇಲ್ಲ. ನಾವು ನಾರ್ಮಲ್ ನೀರು ಕುಡಿತೀವಲ್ಲ ಅದೇ ಥರ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಡೆಫಿನೆಟ್ಲಿ ಒಂದ್ಸಲ ಟ್ರೈ ಮಾಡಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.